ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ಶನಿವಾರದ ಲಾಗ್ ಅಂತ ಹೇಳ್ಬೋದು. ಬೆಳಗ್ಗಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟನ್ನು ಅಂದರೆ ಅಕ್ಕಿನ ನಿನ್ನೆನೇ ರುಬ್ಬಿಟ್ಕೊಂಡಿದ್ದೆ. ಹಿಟ್ಟು ರೆಡಿಯಾಗಿದೆ. ನಾನು ತಟ್ಟೆ ಇಡ್ಲಿ ಮಾಡ್ತೀನಿ. ಮನೆಯಲ್ಲಿ ತಟ್ಟೆ ಇಡ್ಲಿ ಮಾಡುವಂತಹ ಪಾತ್ರೆ ಇದೆ. ಅದರಲ್ಲಿ ಕಡಿಮೆ ಮಾಡೋದು ನಾನು. ನನಗೆ ಇದರಲ್ಲೇ ಮಾಡಿ ತಿಂದ್ರೇ ಸಮಾಧಾನ. ನಮ್ಮ ಹಸ್ಬೆಂಡ್ಗೆ ಕೂಡ ಅಷ್ಟೇ, ಈ ಥರ ಇಡ್ಲಿನೇ ಇಷ್ಟ ಆಗೋದು ಆ ಇಡ್ಲಿಗಿಂತ. ಹಾಗಾಗಿ ನಾನು ಇವತ್ತು ಕೂಡ ಇದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದೆ, ಪುಟ್ಟ ಪುಟ್ಟದಾದಂತಹ ಇಡ್ಲಿ ಮಾಡುವಂತಹ ತಟ್ಟೆ ಸ್ವಲ್ಪ ಇದೆ ನಮ್ಮ ಮನೆಯಲ್ಲಿ. ಹಾಗೆಯೇ ಸ್ವಲ್ಪ ದೊಡ್ಡದಾದಂತಹ ನಾವಿವಾಗ ಸಾಂಬಾರೆಲ್ಲ ಹಾಕ್ಕೊಂಡು ತಿಂತೀವಲ್ವ, ಆ ತಟ್ಟೆ ಕೂಡ ಇತ್ತು. ಅದಕ್ಕೆ ಕೂಡ ಸ್ವಲ್ಪ ಎಣ್ಣೆ ಸವರಿ ಹಾಕಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೇ ಕಡಿಮೆ ಅಕ್ಕಿ ಹಾಕಿದರೂ ಕೂಡ ಇಡ್ಲಿ ಉಳಿಯುತ್ತೆ. ಒಂದೇ ದಿನಕ್ಕೆ ಸಾಕು ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಹಿಟ್ಟು ರುಬ್ತೀನಿ. ಆದರೂ ಎಷ್ಟು ಕಡಿಮೆ ಅಕ್ಕಿ ಹಾಕಿ ರುಬ್ಕೊಂಡ್ರು ಸ್ವಲ್ಪನಾದರೂ ಇಡ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಕೂಡ ಹಾಗೇ ಆಯಿತು. ಇಡ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಮಾಡಿದ್ದು. ಅದು ಯಾಕೆ ಅಂತ ಹೇಳಿದರೆ ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿರುತ್ತಲ್ವ, ಆ ಟೈಮ್ನಲ್ಲಿ ಇಡ್ಲಿ ಕೂಡ ಜಾಸ್ತಿ ಆಗುತ್ತೆ. ನಾವು ಅಕ್ಕಿ ಇವಾಗ 1-1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಉದ್ದಿನಬೇಳೆಲ್ಲ ಹಾಕ್ಕೊಂಡು ಮಾಡಿರ್ತೀವಲ್ವ, ಹಿಟ್ಟು ಚೆನ್ನಾಗಿ ಹುದುಗ್ ಬಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಲ್ವಾ ಹಿಟ್ಟಿಂದು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡ್ಲಿ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಮನೆಯಲ್ಲಿ ಕೂಡ ಇದೇ ಥರ ಆಗೋದು, ಯಾವಾಗಲೂ ಅಷ್ಟೇ ಇಡ್ಲಿ ಉಳಿಯುತ್ತೆ. ಹಾಗಾಗಿ ಇವಾಗ ಇಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಫುಲ್ ಹಾಕ್ತಾರೆ, ಈ ರೀತಿಯಾದಂತಹ ಇಡ್ಲಿ ಹಾಕುವಂತಹ ಪಾತ್ರೆಗೆ ಫುಲ್ ಹಿಟ್ಟು ಹಾಕ್ತಾರೆ. ನಾನು ಒಂದು ಅರ್ಧ ಭಾಗದಷ್ಟು ಹಾಕ್ತೀನಿ. ನನಗೆ ದಪ್ಪ ಇಡ್ಲಿ ಅಂದರೆ ಅಷ್ಟು ಇಷ್ಟ ಇಲ್ಲ. ಅದು ತೆಳ್ಳಗಿರಬೇಕು, ಸ್ವಲ್ಪ ಲೈಟ್ ವೆಯ್ಟಾಗಿ ತೆಳ್ಳಗಿದ್ರೇ ಇಷ್ಟ ಆಗೋದು. ಹಾಗಾಗಿ ಒಂದು ಅರ್ಧದಷ್ಟು ಮಾತ್ರ ಹಾಕ್ತೀನಿ. ನಂತರ ಈ ರೀತಿ ಪಾತ್ರೆ ಇರುತ್ತಲ್ವ, ಇಡ್ಲಿ ಬೇಯಿಸುವಂತಹ ಪಾತ್ರೆ, ಅದರ ಮೇಲೆ ಇಡ್ತೀನಿ. ಒಂದು ಸ್ಟೆಪ್ಪಲ್ಲಿ ಇಟ್ಟ ನಂತರ ಇನ್ನೊಂದು ಪ್ಲೇಟ್ ಇದರ ಮೇಲೆ ಇಡ್ತೀನಿ. ನಾನು ಇಟ್ಟು ಅದರ ಮೇಲೆ ವಾಪಸ್ಸು ಉಳಿದಿರುವಂಥದ್ದನ್ನು ಈ ಥರ ಇಡ್ತಾ ಹೋಗ್ತೀನಿ. ನಂತರ ಇದು ಕೂಡ ಫುಲ್ ಆಯಿತು ಅಂತ ಅಂದಾಗ ವಾಪಸ್ ಬಟ್ಲಿಡ್ತೀನಿ. ಅದರ ಮೇಲ್ಗಡೆ ಏನೆಲ್ಲ ಸಿಗುತ್ತೋ ಅದನ್ನೆಲ್ಲ ಇಟ್ಟು ಇಡ್ಲಿನ ಬೇಯಿಸ್ಕೊತೀನಿ. ಈ ಥರ ಬಟ್ಲೆಲ್ಲ ಇರುತ್ತಲ್ವ, ಪ್ಲೇಟ್ ಬಟ್ಲೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಇಟ್ಟು ಹಾಗೂ ಹೀಗೂ ಹೇಗಾದರೂ ಒಂದೇ ಸಲಕ್ಕೆ ಪೂರ್ತಿ ಇಡ್ಲಿ ಆಗೋ ಹಾಗೇ ಬೇಯಿಸ್ಕೊಳ್ಳೋದು ನಾನು. ಸೊ ಈಗ ಆಯ್ತು, ಇಲ್ಲಿ ಮುಚ್ಚಿ ಇದನ್ನು ಒಂದು 20 ಮಿನಿಟ್ಸ್ ನಾನು ಬೇಯಿಸ್ಕೊತೀನಿ. ಹಾಗೆ ಈ ಕಡೆ ಸಾಂಬಾರು ಮಾಡ್ತೀನಿ, ಆಯಿತಾ. ನಿಮಗೆ ಒಂದು ಒಳ್ಳೆ ರೀತಿಯಾದಂತಹ ರುಚಿಯಾದಂತಹ ಸಾಂಬಾರಿನ ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಆ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತಂದರೆ, ಈಗ ಇಲ್ಲಿ ಒಂದು 6-7 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಕಾಳನ್ನು ಹಾಕ್ಕೊಂಡಿದ್ದೀನಿ, ಪೆಪ್ಪರ್. ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ನಂತರ ಇಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಅಂದರೆ ನನ್ನ ಲಾಸ್ಟ್ ಲಾಗಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ, ನನ್ನ ಪ್ರತಿಯೊಂದು ಅಡುಗೆನಲ್ಲಿ ಕೂಡ ಅಷ್ಟೇ ಕರಿಬೇವು ಜಾಸ್ತಿ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದರಿಂದ ನನಗೆ ಹೇರ್ ಫಾಲ್ ಆಗಲ್ಲ ಅಂತ ಹೇಳಿದ್ದೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಕರಿಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಕರಿಬೇವು ಕೂಡ ಇದೆ. ನಂತರ ಇಲ್ಲಿ ನಾನೊಂದು 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಕೊನೆಗೆ ಹಾಕ್ಕೋಬೇಕು ಕೊತ್ತಂಬರಿನ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಗ್ಯಾಸ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಾಳ್ಮೆಯಿಂದ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಓಕೆ, ಇವಾಗ ಇದಾಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಮನೆ ಪೂರ್ತಿ ಘಮ್ಮ ಅಂತ ಪರಿಮಳ ಕೂಡ ಬರ್ತಾ ಇತ್ತು. ಸೊ ಇಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಇದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ನಲ್ಲಿ ಹಾಕಿ. ಹಾಗೆ ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು ಹಾಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ರೆಡಿಯಾದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ, ಒಂದು 3 ಟೊಮೆಟೊ ಹಾಗೆ 1-2 ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೋರಿಸಿದ್ದೆ ಅಲ್ವ ನಾನು ನಿಮಗೆ, ಅದೇ ಥರ ಸಾಂಬಾರಿಗೆ ಅದೇ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದನ್ನು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಮುಚ್ಚಿ ಇದನ್ನು ಫ್ರೈ ಮಾಡ್ತಾ ಇರಿ, ಟೊಮೆಟೊ ಸಾಫ್ಟ್ ಆಗಲಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ ಅಲ್ವಾ. ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಸಾಂಬಾರು ಮಾಡಬೇಕಿದ್ರೆ ಹಿಂದಿನ ದಿನ ರಾತ್ರಿಯೇ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿರ್ತೀನಿ, ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಗ್ಯಾಸ್ ಕೂಡ ಫಾರ್ಮ್ ಆಗಲ್ಲ ಆ ಥರ ಬೇಯಿಸ್ಕೊಂಡ್ರೆ. ಸೊ ಹಾಗಾಗಿ ಈಗ ಪುಡಿ ಮಾಡಿದಂತಹ ಪೌಡರ್ ಏನಿದೆ ನೋಡಿ, ಮನೆಯಲ್ಲೇ ಮಾಡಿದಲ್ವ ನಾನು, ಅದನ್ನು ಕೂಡ ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಉಳಿಸಿಲ್ಲ ಅದರಲ್ಲಿ. ಎಲ್ಲವನ್ನು ಕೂಡ ಹಾಕ್ಕೊಂಡು ಬೇಕಾದಷ್ಟು ನೀರು ಸೇರಿಸಿ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಎಲ್ಲರೂ ಕೂಡ. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಬಂದಿರುತ್ತೆ. ಇದೇ ರೀತಿ ಫಾಲೋ ಮಾಡಿಕೊಂಡು
ಸಾಂಬಾರನ್ನ ಮಾಡ್ಕೋಬೋದು. ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕುದಿ ಬಂದರೆ ಸಾಕಿದು. ಹಾಗೆ ಈ ಕಡೆ ಇಡ್ಲಿ ಕೂಡ ಬೆಂದಿದೆ ಸ್ನೇಹಿತರೆ, ದಪ್ಪ ದಪ್ಪ ಆಗಿದೆ ನೋಡಿ. ಇದನ್ನು ಇನ್ನು ಮಿಡ್ ಕಟ್ ಮಾಡಿ ಎರಡೆರಡು ಮಾಡಬೇಕಷ್ಟೇ. ಸೊ ಅಂದರೆ ಹಿಟ್ಟು ಅಲ್ಲಿ ನಾನು ಬೇಯಿಸೋದಕ್ಕೆ ಏನು ಇಟ್ಕೊಂಡಿದ್ದೀನಲ್ವ ಅಲ್ಲಿ ಕೂಡ ಸ್ವಲ್ಪ ಹುದುಗಿದೆ ಅಂತಲೇ ಹೇಳ್ಬೋದು. ನಂತರ ಎಲ್ಲವನ್ನು ತೆಗೆದು ಉಲ್ಟಾ ಹಾಕಿ ಒಂದು ಬಟ್ಟೆನ ಒದ್ದೆ ಮಾಡಿಬಿಟ್ಟು ಅದರ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇದು ಯಾಕೆ ಅಂತ ಹೇಳಿದರೆ ನಮಗೆ ಲೇಟ್ ಆಯಿತು, ಮನೆಯಲ್ಲಿ ಎಲ್ಲರೂ ಕೂಡ ಹೊರಡುವಂತಹ ಆತುರದಲ್ಲಿದ್ದಾರೆ, ಅರ್ಜೆಂಟಲ್ಲಿ ಹೊರಡ್ತಾ ಇದ್ದಾರೆ. ಸೊ ಹಾಗಾಗಿ ಬೆಳಿಗ್ಗೆ ಈ ಥರ ಹಾಕ್ತೀನಿ ನಾನು, ಬೇಗ ಆಗಲಿ ಅಂತೇಳಿ. ಹಾಗೆ ಈಗ ನೋಡ್ತಾ ಇರ್ಬೋದು ಸಾಂಬಾರು ಕುದೀತಾ ಇದೆ, ಮನೆ ಪೂರ್ತಿ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು. ಸಾಂಬಾರು ಅಂದರೆ ಹಾಗೆ ಅಲ್ವಾ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆಲ್ಲರಿಗೂ ಕೂಡ ಅಷ್ಟೇ, ಇಡ್ಲಿಗೆ ಸಾಂಬಾರು ಮಾಡಿದರೆ ತುಂಬ ಇಷ್ಟ. ಒಂದು ಸಲ ಟ್ರೈ ಮಾಡಿ ಆಯಿತಾ, ಯಾರು ಕೂಡ ಮರಿಬೇಡಿ, ಇದೇ ಥರ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ನೀವೇ ಅನ್ಕೋತೀರಿ ಎಷ್ಟು ಚೆನ್ನಾಗಿ ಬರುತ್ತಲ್ವಾ ಅಂತ ಅಂದ್ಬಿಟ್ಟು. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ನಮ್ಮ ಇಡ್ಲಿ ಸಾಂಬಾರು ರೆಡಿ. ಇದಕ್ಕೆ ಯಾವುದೇ ರೀತಿಯಾದಂತಹ ತರಕಾರಿ ನಾನು ಹಾಕಿಲ್ಲ, ಬರೀ ಟೊಮೆಟೊ ಹಾಕಿ ಕಾಯಿ ಮೆಣಸು ಆಮೇಲೆ ಈರುಳ್ಳಿ ಬೇಳೆ ಇಷ್ಟನ್ನು ಹಾಕಿ ಮಾಡಿರುವಂಥ ಸಾಂಬಾರು. ತರಕಾರಿ ಹಾಕಬೇಕಾದಂತಹ ಅವಶ್ಯಕತೆಯೇ ಇಲ್ಲ ಇದಕ್ಕೆ, ಇದೇ ರೀತಿ ಮಾಡಿದ್ರಾಯಿತು. ಹಾಗೆ ಆದ್ವಿಗೆ ಮೊದಲು ಇಲ್ಲಿ ಕೊಡ್ತಾ ಇದ್ದೀನಿ, ಅಂದರೆ ಮೆಡಿಸಿನ್ ಎಲ್ಲ ತಗೊಳ್ಳೋದಕ್ಕಿದ್ದೆ ಅವಳಿಗೆ. ಸೊ ಹಾಗಾಗಿ ಕೊಡ್ತಾ ಇದ್ದೀನಿ. ಸಾಫ್ಟಾಗಿ ಬಂದಿತ್ತು. ನಾನು ರೇಷನ್ ಅಕ್ಕಿ ಬರುತ್ತಲ್ವ, ರೇಷನಲ್ಲಿ ಸಿಗುತ್ತೆ ಬೆಳ್ತಿಗೆ ಅಕ್ಕಿ ನೋಡಿ, ಅದನ್ನೇ ಹಾಕಿ ಮಾಡಿರುವಂಥದ್ದು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅವಲಕ್ಕಿ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ ಅವಲಕ್ಕಿ ಆಮೇಲೆ ಅಕ್ಕಿ. ಯಾವುದೇ ರೀತಿಯಾದಂತಹ ಸೋಡಾ ಪೌಡರ್ ಇಷ್ಟು ಏನೂ ಉಪಯೋಗಿಸಿಲ್ಲ ನೋಡಿ. ಕಾಣ್ತಾ ಇದೆ ಅಲ್ವಾ, ಎಷ್ಟು ಚೆಂದ ಬಂದಿದೆ ನೋಡಿ. ಇಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಇಡ್ಲಿ ಜೊತೆಗೆ ಸಾಂಬಾರು. ಅದ್ವಿಗೆ ಕೆಮ್ಮು ಕಡಿಮೆ ಆಗಿಲ್ಲ, ಓದ್ತಾ ಇದ್ದಾಳೆ. ಜ್ವರ ಇನ್ನೂ ಕೂಡ ಸರಿಯಾಗಿ ಕಡಿಮೆ ಆಗಲಿಲ್ಲ, ಅವಳಿಗೆ ಕೆಮ್ಮು ಉಂಟು. ಆ ಕೆಮ್ಮು ಇದ್ದಿದ್ರಿಂದೇನೋ ಏನೋ ಗೊತ್ತಿಲ್ಲ, ಜ್ವರ ಕರೆಕ್ಟಾಗಿ ಕಡಿಮೆ ಆಗ್ತಾ ಇಲ್ಲ. ನಾನು ಮಾತಾಡೋದು ಡಿಸ್ಟರ್ಬ್ ಆಯಿತು ಅವಳಿಗೆ. ಹಾಗೆ ಇವತ್ತು ಕೂಡ ಅಷ್ಟೇ, ಅವಳನ್ನು ಸ್ಕೂಲಿಗೆ ಕಳಿಸಿಲ್ಲ ನಾನು, ಇನ್ನು ಮಧ್ಯಾಹ್ನ ಕರ್ಕೊಂಡು ಹೋಗಬೇಕು. ಇವತ್ತು ಕೂಡ ಸರ್ಗೆ ಫೋನ್ ಮಾಡಿದ್ದೆ ನಾನು, ಮಧ್ಯಾಹ್ನ ನಂತರ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಓಕೆ ಅಂತ ಹೇಳಿದರು. ಕರ್ಕೊಂಡು ಬನ್ನಿ, ಓರಲ್ಲ ನೆಕ್ಸ್ಟ್ ಮಾಡ್ತೀನಿ ನಾನು ಅವಳಿಗೆ ಅಂತ ಹೇಳಿದರು, ಮಧ್ಯಾಹ್ನ ನಂತರನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಮನೇಲೇ ಇದ್ದಾಳೆ. ಬೆಳಿಗ್ಗೆ ಎದ್ದಾಗ ಜಾಸ್ತಿ ಜ್ವರ ಬರ್ತಾ ಇರುತ್ತೆ, ಯಾವಾಗಲೂ ಅಷ್ಟೇ ತುಂಬ ಚಳಿ ಆಗ್ತಾ ಇರುತ್ತೆ, ಜ್ವರ ಜಾಸ್ತಿ, ತುಂಬ ಮೈಯೆಲ್ಲ ಕೆಂಡದಾಗಿರುತ್ತೆ, ಅಷ್ಟು ಬಿಸಿಯಾಗಿರುತ್ತೆ ಬೆಳಿಗ್ಗೆ ಎದ್ದ ನಂತರ. ಸಂಜೆ ಟೈಮಿಗೆ ಕಂಪ್ಲೀಟಾಗಿ ತಣ್ಣಗಾಗುತ್ತೆ ಮೈಯೆಲ್ಲ, ಬೆವರಿ ಅಂದರೆ ಚೆನ್ನಾಗಿ ಬೆವರುತ್ತೆ, ತಣ್ಣಗಾಗುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಈಗ 2 ಡೇಸಿಂದ ಇದೇ ಥರ ಆಗ್ತಾ ಉಂಟು. ನಿನ್ನೆ ಕೂಡ ಬೆಳಿಗ್ಗೆ ಎದ್ದಾಗ ಅವಳಿಗೆ ಜ್ವರ ಇತ್ತು, ಇವತ್ತು ಕೂಡ ಹಾಗೆಯೇ ಬೆಳಿಗ್ಗೆ ಎದ್ದಾಗ ಜ್ವರ ಜಾಸ್ತಿ ಬರ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಕೂಡ ಕಲಿಸಿಲ್ಲ, ಇನ್ನೂ ಕರ್ಕೊಂಡು ಹೋಗಬೇಕು. 12:30ಗೆ ಕರ್ಕೊಂಡು ಹೋಗಬೇಕು. ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ ಸ್ನೇಹಿತರೆ, ತೋರಿಸಿದ್ದೀನಿ ನಾನು ಇಡ್ಲಿನ. ಸಾಂಬಾರು ಮಾಡಿದ್ದೆ ಇಡ್ಲಿಗೆ. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಅನ್ನ ಆಯಿತು. ಮೀನು ತಗೋಬೇಕು ಅಂತ ಇದ್ದೀನಿ. ಇವತ್ತು ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಬೂತಾಯಿ ಬರ್ತಾ ಉಂಟು ಇವಾಗ. ನಾವು ಏನು ಹೇಳ್ತೀವಿ ಗೊತ್ತಾ, ಪೊಡಿ ಬೂತಾಯಿ ಅಂತ ಹೇಳ್ತೀವಿ. ಸೊ ಅದು ಬರ್ತಾ ಉಂಟು, ಅದನ್ನು ತೊಗೊಂಡು ಸಾರು ಮಾಡು ಅಂತ ಹೇಳಿದರು. ಸ್ವಲ್ಪ ಖಾರ ಕಮ್ಮಿ ಮಾಡಿ ಸಾರು ಮಾಡು ಅಂತೇಳಿ. ಅವಳು ತುಂಬ ಟ್ಯಾಬ್ಲೆಟ್ ತೊಗೋತಾ ಇದ್ದಾಳೆ, ಅಂದರೆ ಒಂದು 6 ಡೇಸ್ ಆಯಿತು ಇವತ್ತಿಗೆ ಅವಳಿಗೆ ಜ್ವರ ಸ್ಟಾರ್ಟಾಗಿ. ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಖಾರ ತಿನ್ನೋದಕ್ಕೆಲ್ಲ ಕಷ್ಟ ಆಗ್ತಾ ಉಂಟು. ಸ್ವಲ್ಪ ಖಾರ ಹಾಕಿದರೂ ಕೂಡ ನಾನು ಖಾರ ಅಂತ ಹೇಳ್ತಾಳೆ. ಹಾಗಾಗಿ ಸ್ವಲ್ಪ ಸಪ್ಪೆ ಮಾಡಿ ಸಾರು ಮಾಡಬೇಕು ಅಂತ. ಇನ್ನೂ ಕೂಡ ಮೀನು ಬಂದಿಲ್ಲ, ನಮ್ಮ ಮನೆ ಹತ್ರನೇ ಬರುತ್ತೆ, ಅಲ್ಲಿಂದ ತೊಗೊಂಡು ನಾನು ಸಾರು ಮಾಡ್ತೀನಿ. ಇನ್ನೂ ಬಂದಿಲ್ಲ, ಎಷ್ಟೋ ಹೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಈಗ ಅವಳಿಗೆ ಹೋಗಬೇಕಿದ್ರೆ ಮೀನು ಸಾರು ರೆಡಿ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಎಗ್ಗಿದೆ, ಆಮ್ಲೆಟ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡಿಸಿ ಕಳಿಸ್ತೀನಿ. ಹಾಗೆ ಮನೇಲಿದ್ದರೆ ಏನಾದರೂ ಆವಾಗವಾಗ ತಿನ್ನೋದಕ್ಕೆ ಕೊಡೋದಕ್ಕಾಗತ್ತೆ. ಅಂದರೆ ಜ್ವರ ಇರುವಂತಹ ಟೈಮ್ನಲ್ಲಿ ಒಂದೇ ಸಲ ಏನೂ ತಿನ್ನೋದಕ್ಕಾಗಲ್ಲ ಮಕ್ಕಳಿಗೆಲ್ಲ, ನಮಗೆ ಕೂಡ ಅಷ್ಟೇ ಬಾಯಿ ರುಚಿ ಅಂತ ಅನಿಸಲ್ಲ. ಅಂದರೆ ಮನೇಲಿದ್ದರೆ ಸ್ವಲ್ಪ ಒಂದು ಗಂಟೆಗೆ ಒಂದು ಸಲ 2 ಗಂಟೆಗೆ ಒಂದು ಸಲ ಈ ಥರ ಏನಾದರೂ ಫುಡ್ ಕೊಡ್ತಾ ಇರೋದಕ್ಕಾಗತ್ತೆ. ಸ್ಕೂಲಿಗೆ ಹೋದರೆ ಕಷ್ಟ, ಹೊಟ್ಟೆಗೆ ಸರಿಯಾಗಿ ಫುಡ್ಡು ತಿಂದೇ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ಕೂಲಿಗೆ ಹೋದರೆ ಮಕ್ಕಳು ವೀಕ್ ಆಗ್ತಾರೆ, ಬಾಡಿ ಎಲ್ಲ ವೀಕ್ ಆಗುತ್ತೆ.
ಹಾಗೆ ನಿಂಬೆಹಣ್ಣಿನ ಶರಬತ್ತು ಈಗ ಕೂಡ ಮಾಡಿಕೊಟ್ಟೆ, ನಾನು ಕುಡಿದ್ದು ಸ್ವಲ್ಪ ಮಾಡಿಕೊಟ್ಟೆ. ಏನು ಕೊಟ್ಟರು ಬೇಡ ಅಂತ ಹೇಳಲ್ಲ ಪಾಪ, ತಿಂತಾಳೆ, ಅದೊಂದು ಏನೋ ಪುಣ್ಯ. ಕೆಲವೊಂದರೆ ಜ್ವರ ಅಂದರೆ ಜ್ವರ ಇದ್ದಂಥ ಟೈಮ್ನಲ್ಲಿ ಏನೂ ತಿನ್ನೋದಕ್ಕೆ ಮನಸ್ಸಾಗಲ್ಲ, ಏನೂ ಬೇಡ ಅಂತ ಅನ್ನಿಸ್ತಾ ಇರ್ತದಲ್ವ. ಅವಳು ಕೊಟ್ಟದ್ದನ್ನೆಲ್ಲ ತಿಂತಾಳೆ. ಈಗ ಮಸಾಲೆ ಒಂದು ರೆಡಿ ಮಾಡಬೇಕು ನನಗೆ. ಮೀನು ಸಾರಿಗೆ ಮಸಾಲೆ ರೆಡಿ ಮಾಡಿರ್ತೀನಿ. ಮೀನು ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಬರದೇ ಇದ್ರೂ ರಾತ್ರಿ ಹಸ್ಬೆಂಡ್ ಬರಬೇಕಿದ್ರೆ ತರ್ತಾರೆ, ಅವ್ರು ತೊಗೊಂಡು ಬರ್ತಾರೆ. ಹಾಗೆ ಅನ್ನ ಆಯಿತು, ಅನ್ನ ವಿಷಲ್ ಆಗಿದೆ, ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಸಾಂಬಾರಿದೆ ಬೆಳಿಗ್ಗೆ ಮಾಡಿದ್ದು, ಅದು ಅಷ್ಟೊಂದು ಅಂದರೆ ತಿನ್ನೋದಕ್ಕೆ ಅನ್ನದ ಜೊತೆಗೆ ಚೆನ್ನಾಗಿರಲ್ಲ, ಇಡ್ಲಿ ಜೊತೆಗೆ ಆದರೆ ಚೆನ್ನಾಗಿರುತ್ತೆ. ಕೆಲಸ ಎಲ್ಲ ಆಗಿದೆ, ಬಟ್ಟೆ ಹೊರಗಡೆ ಒಣಗ್ತಾ ಉಂಟು, ಬಿಸಿಲಿದೆ ಚೆನ್ನಾಗಿ. ಇಲ್ಲಿ ಇಡ್ಲಿ ಮಾಡಿದಂತಹ ಏನು ಚಿಕ್ಕ ಚಿಕ್ಕ ಗಿನ್ನಲ್ ಅಂತ ಹೇಳ್ತೀವಿ ತುಳು ಭಾಷೆಯಲ್ಲಿ, ಅದು ಇದೆಯಲ್ವ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಲಿಕ್ಕೆ ಹಾಕಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಒಣಗತ್ತಲ್ವ, ಈ ಥರ ಬಿಸಿಲು ಉಂಟಲ್ವ ಅಂತ ಅಂದ್ಬಿಟ್ಟು ಕುಕ್ಕರೆಲ್ಲ ಇತ್ತು, ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸಿ ಆಮೇಲೆ ತೆಗೆದಿಡೋದು. ನೆಕ್ಸ್ಟ್ ಇಡ್ಲಿ ಮಾಡಬೇಕಿದ್ರೆ ಅದನ್ನು ತೆಗೆದು ಯೂಸ್ ಮಾಡೋದು. ಹಾಗೆ ಕೆಲಸ ಉಂಟು, ತುಂಬ ಕೆಲಸಗಳಿದೆ ಸ್ನೇಹಿತರೆ. ತರಕಾರಿ ತಂದಿದ್ದರು, ಇದನ್ನು ವಾಶ್ ಮಾಡಿಲ್ಲ, ನಿನ್ನೆ ತಂದದ್ದು ಹಾಗೇ ಇದೆ, ಇದನ್ನು ವಾಶ್ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೀನಿ, ಬಟ್ಟೆ ಮೇಲೆ ಹಾಕಿಬಿಟ್ಟು ಡ್ರೈ ಆಗಲಿಕ್ಕೆ ಬಿಡ್ತೀನಿ. ಆಮೇಲೆ ಅದನ್ನು ತೆಗೆದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದೊಂದು ಕೆಲಸ ಇದೆ. ಇನ್ನು ಏನು ಕೆಲಸ ಅಂತ ಯೋಚನೆ ಹೋಗಲ್ಲ, ಒಂದೊಂದ್ಸಲ ಮರ್ತೋಗ್ತೀನಿ ಏನು ಕೆಲಸ ಇದೆ ಅಂತ ಅಂದ್ಬಿಟ್ಟು. ಮತ್ತು ಸಡನ್ನಾಗಿ ನೆನಪಿಗೆ ಬರುತ್ತೆ. ಟೈಮ್ ಆಗ್ತಾ ಉಂಟು, 11:30 ಆಗ್ತಾ ಬಂತು. ಇನ್ನು ಸ್ವಲ್ಪ ಟೈಮ್ ಇರೋದು ಆದ್ವಿ ಹೊರಡೋದಕ್ಕೆ. ಅದಕ್ಕಿಂತ ಮೊದಲು ಅವಳನ್ನೊಂದು ಕಲಿಸಿ ಆಮೇಲೆ ಕೆಲಸಗಳನ್ನು ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಸ್ಕೂಲ್ ಹತ್ರ ಬಿಟ್ಟು ಬರ್ತೀನಿ, ಬಿಟ್ಟು ಆಮೇಲೆ ನಾನು ವಾಪಸ್ ಬರ್ತೀನಿ. ನಂತರ ಸಂಜೆ ಟೈಮಿಗೆ 3:30ಗೆ ಬಿಡತ್ತೆ ಸ್ಕೂಲ್ ಅವರಿಗೆ. ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿದರೆ ನಮ್ಮ ಮೂಡ್ ಕೂಡ ಸರಿಯಾಗಿರಲ್ಲ, ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ, ಏನೂ ಬೇಡ ಅಂತ ಅನ್ನಿಸ್ತಾ ಇರ್ತದೆ. ಒಂದು ಸಲ ಜ್ವರ ಕಡಿಮೆ ಆದರೆ ಸಾಕು ಅಂತ ಅನ್ನಿಸ್ತಾ ಉಂಟು ನನಗೆ ಅವಳದ್ದು. ಓಕೆ, ಈಗ ಫಿಶ್ಶಿಗೊಂದು ಮಸಾಲೆ ರೆಡಿ ಮಾಡ್ತೀನಿ. ಮಸಾಲೆ ರೆಡಿ ಮಾಡಿಟ್ಟರೆ ಸುಲಭ ಆಗ್ತದೆ ಆಮೇಲೆ ಅಂತ ಅಂದ್ಬಿಟ್ಟು ಅದನ್ನೊಂದು ರೆಡಿ ಮಾಡ್ತೀನಿ. ನಂತರ ಸ್ವಲ್ಪ ತರಕಾರಿ ಇದೆ, ಅದನ್ನೆಲ್ಲ ವಾಶ್ ಮಾಡಬೇಕು. ಓಕೆ, ಆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ತರಕಾರಿ ಕ್ಯಾರೆಟ್, ಬೀನ್ಸ್, ಆಮೇಲೆ ಟೊಮೆಟೊ, ಸ್ವಲ್ಪ ಕಾಯಿ ಮೆಣಸು ತಂದಿದ್ದರು. ಪ್ರತಿ ಸಲ ತರಕಾರಿ ತರ್ತಾ ಇರಬೇಕಿದ್ರೆ ಇಷ್ಟಿಷ್ಟು ಕಾಯಿ ಮೆಣಸು ನಮಗೆ ಫ್ರೀಯಾಗಿ ಕೊಡ್ತಾರೆ ನಮ್ಮ ತರಕಾರಿ ಅಂಗಡಿಯವರು. ಅದನ್ನು ಏನು ಮಾಡೋದಲ್ವ, ಯಾವಾಗಲೂ ಇಷ್ಟಿಷ್ಟು ಕಾಯಿ ಮೆಣಸು ಸಿಕ್ಕಿದರೆ ಏನು ಮಾಡಲಿ, ಅಲ್ಲಲ್ಲಿ ಹಾಕಿಡ್ತೀನಿ ಗಿಡದ ಬುಡದಲ್ಲೆಲ್ಲ. ಗಿಡ ಆದರೆ ಆಗಲಿ ಅಂತ ಅಂದ್ಬಿಟ್ಟು ಈ ಅಡಿಕೆ ಗಿಡ ಎಲ್ಲ ಇದೆಯಲ್ವ, ಅದರ ಬುಡಕ್ಕೆ ಹಾಕ್ತೀನಿ. ಅದರಲ್ಲಿ ಗಿಡ ಆಗಲಿ, ಮೆಣಸಿನ ಗಿಡ ಅಂತ ಅಂದ್ಬಿಟ್ಟು. ಇಲ್ಲಿ ತನಕ ಒಂದೇ ಒಂದು ಗಿಡ ಬಂದಿಲ್ಲ ಸ್ನೇಹಿತರೆ. ನಾನು ಎಷ್ಟೊಂದು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಒಂದು ಗಿಡ ಕೂಡ ಬಂದಿರಲಿಲ್ಲ. ಹಾಗೆಯೇ ನನಗೆ ಕೆಲಸ ಎಲ್ಲ ಮಾಡಿ ಹಸಿವು ಕೂಡ ಆಗ್ತಾಯಿತ್ತು. ಈಗ ಇಡ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ಪುಟ್ಟದಾದಂತಹ ಬೌಲ್ಗೆ ಇಡ್ಲಿ ಹಾಕ್ಕೊಂಡು ಅದರ ಮೇಲ್ಗಡೆನೇ ಸಾಂಬಾರು ಹಾಕ್ಕೊಂಡು ಈ ರೀತಿ ಮಾಡಿ ತಿಂತೀನಿ. ನನಗೆ ಈ ರೀತಿ ಇಡ್ಲಿ ತಿನ್ನೋದಂತ ಹೇಳಿದರೆ ಸಖತ್ ಇಷ್ಟ. ನಾನು ಹೋಟ್ಲಿಗೆ ಹೋದರೆ ಇಡ್ಲಿ ತೊಗೊಳ್ಳೋದೇ ಇಲ್ಲ. ಯಾಕೆ ಗೊತ್ತಾ, ನನಗೆ ಅಲ್ಲಿ ಕೊಡುವಂಥ ಸಾಂಬಾರು ಸ್ವಲ್ಪನೂ ಸಾಕಾಗಲ್ಲ. ನನಗೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ಈ ರೀತಿ ಅದರಲ್ಲಿ ಇಡ್ಲಿ ಹಾಕ್ಕೊಂಬಿಟ್ಟು ಒಂದೆರಡು ಇಡ್ಲಿನ ಹಾಕಿ ಅದ್ರ ಸಾಂಬಾರು ಜೊತೆಗೆ ತುಂಬ ಅಂದರೆ ಸಣ್ಣ ಪೀಸ್ ಇಡ್ಲಿ ಹಾಗೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ತಿನ್ನೋದಂತ ಹೇಳಿದರೆ ತುಂಬ ಖುಷಿ. ಇವಾಗ ಕೂಡ ಅಷ್ಟೇ ಒಂದು ಎರಡು ಇಡ್ಲಿನ ಅದೇ ರೀತಿ ತಿಂತಾ ಇದ್ದೀನಿ ಇಲ್ಲಿ ನಾನು. ನಂತರ ಮೀನಿಗೊಂದು ಮಸಾಲೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ಏನೋ ಮಸಾಲೆ ಜೊತೆಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಯಾವಾಗಲೂ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ, ಆಯಿತಾ. ಅದಂದರೆ ಹೊರಗಿಂದ ಎಲ್ಲೆಲ್ಲಿಂದಲೋ ತಂದಿರ್ತೀವಿ, ಹಾಗೆ ಹಾಕಬಾರ್ದು. ಎಲ್ಲವನ್ನು ಕೂಡ ವಾಶ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಎಣ್ಣೆ ಉಪಯೋಗಿಸ್ತಾ ಇಲ್ಲ, ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇಲ್ಲ. ಅದುವಿಗೆ ಕೆಮ್ಮಿದೆಯಲ್ವ, ಹಾಗಾಗಿ ಈರುಳ್ಳಿ, ಟೊಮೆಟೊ ಆಮೇಲೆ ಕರಿಬೇವು ಹಾಕಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ. ಆ ಮಸಾಲೆನ ಈಗ ಸೇರಿಸ್ತಾ ಇದ್ದೀನಿ. ತುಂಬ ಒಂಥರ ಸಪ್ಪೆ ಮಾಡಿದ್ದೀನಿ, ಇವಾಗ ಕಲರ್ ಕಾಣಿಸ್ತಾ ಇರ್ಬೋದು. ಇಲ್ಲಾಂತ ಹೇಳಿದರೆ ಫಿಶ್ಶಿಗೆ ಈ ಥರ ನಾನು ಮಾಡಲ್ಲ, ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಹಾಕ್ಕೊಂಡು ಖಡಕ್ಕಾಗಿ ಮಾಡ್ತೀನಿ. ಇವತ್ತು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ಸಪ್ಪೆ ಇರಲಿ ಅಂಥೇಳಿ. ಹಾಗೆ ಅದ್ವಿಗೆ ಅಂತ ಅಂದ್ಬಿಟ್ಟು ಕುಕ್ಕರಿಂದ ಸ್ವಲ್ಪ ಗಂಜಿ ತೆಗೆದು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಹಾಗೆ
ಫಿಶ್ಶಿಗೆ ಕಾಯ್ತಾ ಇದ್ದೆ ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು ಬರಲೇ ಇಲ್ಲ. 12 ಕಾಲು ಆಗ್ತಾ ಬಂತು. ಇನ್ನೂ ಊಟ ಮಾಡಿಸಿ ಅವಳನ್ನು ಕರ್ಕೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕ್ಕೊಂಡು ಸಿಂಪಲ್ಲಾಗಿ ಈ ಥರ ಆಮ್ಲೆಟ್ ಮಾಡಿಬಿಟ್ಟು ಅವಳಿಗೆ ಊಟ ಮಾಡಿಸಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟೆಲ್ಲ ಬಂದಾಗಿದೆ. ನಂತರ ನಾನು ಇಲ್ಲಿ ಏನೋ ಫಿಶ್ ಎಲ್ಲ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಸಾರೆಲ್ಲ ಮಾಡಬೇಕಾದ್ರೆ 1.5 ಗಂಟೆ ಆಯಿತು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಮ್ಮ ತುಳುನಾಡಿನ ಸ್ಟೈಲ್ನಲ್ಲಿ ಮಾಡಿದಂತಹ ಪೊಡಿ ಬೂತಾಯಿ ಸಾರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಖತ್ ರುಚಿ ಅಂತ ಹೇಳ್ಬೋದು. ನಮ್ಮ ಸೈಡಿನವರಿಗಂತೂ ಇದು ಪಂಚಪ್ರಾಣ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗತ್ತೆ. ಕುಚ್ಚಲಕ್ಕಿ ಅನ್ನ ಜೊತೆಗೆ ಈ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ. ಹಾಗೆ ಸಂಜೆ ಟೈಮಿಗೆ ಕಾರ್ನ್ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಹಾಕಿಬಿಟ್ಟು ಸೂಪ್ ಮಾಡೋಣ ಮಕ್ಕಳಿಗೆ. ಆದ್ವಿಗೆ ಕೂಡ ಜ್ವರ ಅಲ್ವಾ, ಅವಳು ಸ್ವಲ್ಪ ಕುಡಿಬಹುದು ಅಂತ ಅಂದ್ಬಿಟ್ಟು ಸೂಪ್ ಮಾಡ್ತಾಯಿದ್ದೀನಿ. ನಮ್ಮ ಮಗನಿಗಂತೂ ತುಂಬಾ ಇಷ್ಟ ಸೂಪ್ ಅಂತ ಹೇಳಿದರೆ. ಹಾಗಾಗಿ ಸ್ವಲ್ಪ ಕಾರ್ನ್ ಆಮೇಲೆ ಓಟ್ಸ್ ಇದೆಯಲ್ವಾ ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇನ್ನು ಪೌಡ್ರ್ ಮಾಡ್ಕೋಬೇಕು. ಕಾರ್ನ್ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೆಕ್ಸ್ ಮುಗಿದಿತ್ತು ಮನೆಯಲ್ಲಿ, ಅದನ್ನು ಕೂಡ ನಾನು ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು ಕಾರ್ನ್ ಇತ್ತು, ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಕೊಂಡು ಅದನ್ನು ಇವಾಗ ಬೇಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ತಿನ್ನೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೂಪ್ ಜೊತೆಗೆ ಇದನ್ನು ಕೂಡ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಹೊರಗಡೆ ಬೇರೆ ಲೈಟಾಗಿ ಮಳೆ ಬರುವಂಥ ಸೂಚನೆ ಕೂಡ ಇತ್ತು. ಹಾಗಾಗಿ ಸೂಪ್ ಚೆನ್ನಾಗಿರುತ್ತೆ. ಜ್ವರ ಟೈಮಲ್ಲಿ ಮಕ್ಕಳಿಗೆ ಬಾಯಿಗೆಲ್ಲ ಹಿಡಿಸಲ್ಲ ಊಟ ಎಲ್ಲ ಮಾಡೋದಕ್ಕೆ ಅಂತ ಅಂದರೆ ಈ ರೀತಿ ಸೂಪ್ ಮಾಡಿ ಕೊಡ್ಬೋದು. ಹಾಗೆ ಇದು ಇವಾಗ ಶನಿವಾರದ ಲಾಗ್ ಅಲ್ವಾ. ಶನಿವಾರ ನಂತರ ಇವಾಗ ಇಲ್ಲಿ ಸೂಪ್ ಮಾಡ್ತಾಯಿದ್ದೀನಿ. ಆದ್ವಿ ಇನ್ನೂ ಕೂಡ ಮನೆಗೆ ಬಂದಿಲ್ಲ. ನಂತರ ಏನೇನಾಯಿತು ಅನ್ನೋದನ್ನ ಈ ಲಾಗಲ್ಲೇ ತಿಳಿಸ್ತೀನಿ ನಿಮಗೆ. ಆದ್ವಿ ಸ್ಕೂಲಿಂದ 3:30 ಹೊತ್ತಿಗೆ ಮನೆಗೆ ಬಂದ ಕೂಡಲೇ ನಂದು ಇಲ್ಲಿ ಸೂಪ್ ಮಾಡೋದು ಇದು ಮಧ್ಯಾಹ್ನನೇ ಮಾಡ್ತಾಯಿದ್ದೆ ನಾನು. ಅಂದರೆ ಮೀನು ಸಾರು ಮಾಡಿದ್ದಲ್ವ, ಅದರಲ್ಲಿ ಊಟ ಮಾಡಿ ಆದ ಕೂಡಲೇ ನಾನಿಲ್ಲಿ ಏನೋ ಈ ಸೂಪೆಲ್ಲ ರೆಡಿ ಮಾಡೋಣ, ಕಾರ್ನೆಲ್ಲ ಬೇಯಿಸಿ ಇಡೋಣ, ಅವಳು ಬರೋದ್ರಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿಟ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ. ನಂತರ 3:30 ಹೊತ್ತಿಗೆ ಅವಳು ಬಂದು ಆದ ನಂತರ ಮನೆಗೆ ಬರ್ತಾ ಇರಬೇಕಿದ್ರೇ ತುಂಬ ಜ್ವರ ಬರ್ತಾಯಿತ್ತು. ಪಾಪ ಜ್ವರನ ಹಿಡ್ಕೊಂಡು ಯಾವ ರೀತಿ ಎಕ್ಸಾಮ್ ಬರೆದಿದ್ದಳೋ ಅದು ದೇವರಿಗೆ ಗೊತ್ತು ಅಂತ ಅನ್ನಿಸ್ತಾಯಿತ್ತು ನನಗೆ. ಕನ್ನಡ ಎಕ್ಸಾಮ್ ಇತ್ತು, ಅದರಲ್ಲಿ ಬರೆಯೋದಕ್ಕೆ ಕೂಡ ಜಾಸ್ತಿ ಇರುತ್ತೆ. ಪಾಪ ಯಾವ ಥರ ಅದನ್ನು ಫೇಸ್ ಮಾಡಿ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಸ್ವಲ್ಪ ಕೂಡ ಜ್ವರ ಕಡಿಮೆ ಆಗಿರಲಿಲ್ಲ ಅವಳಿಗೆ. ಜ್ವರನ ಹಿಡ್ಕೊಂಡೇ ಎಕ್ಸಾಮ್ ಬರೆದು ಮನೆಗೆ ಬಂದ ಕೂಡಲೇ ನೋಡ್ತೀನಿ ಕೆಂಡ ಥರ ಸುಡ್ತಾ ಇದೆ ಮೈ. ಅವಳಿಗೆ ಕರೆಕ್ಟಾಗಿ ಎದ್ದು ನಿಲ್ಲೋದಕ್ಕೆ ಕೂಡ ಶಕ್ತಿ ಇರಲಿಲ್ಲ, ಅಷ್ಟು ವೀಕ್ ಆಗಿದ್ಲು. ನಾನು ಏನು ಮಾಡಿದೆ ಅಂತ ಹೇಳಿದರೆ ಆವಾಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಇದ್ದಾಳೆ, ತುಂಬ ಜ್ವರ ಕಡಿಮೆ ಆಗ್ತಾನೇ ಇಲ್ಲ, ಯಾವ ಟ್ಯಾಬ್ಲೆಟ್ ಕೊಟ್ಟರು ಜ್ವರ ಕಡಿಮೆ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳಿದ್ದಕ್ಕೆ ಹೇಳಿದರು, ನೀವು ಈಗಲೇ ಕರ್ಕೊಂಡು ಬನ್ನಿ ಮಗಳನ್ನು, ನಾನು ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ, ಏನಾಗಿದೆ ಅಂತ ನೋಡುವ ಅಂತ ಹೇಳಿದರು. ನಂತರ ನಾನು ಆ ಕೂಡಲೇ ವೆಯ್ಟ್ ಮಾಡಲಿಲ್ಲ ಸ್ವಲ್ಪ ಕೂಡ. ಆ ಕೂಡಲೇ ನಾನು ಕರ್ಕೊಂಡು ಕ್ಲಿನಿಕ್ಕಿಗೆ ಹೋದೆ. ಅಲ್ಲಿ ಬ್ಲಡ್ ಟೆಸ್ಟಿಗೆಲ್ಲ ಎಲ್ಲ ಬರ್ಕೊಟ್ರು ಅವರು. ಡೆಂಗ್ಯೂ ಟೆಸ್ಟ್, ಯೂರಿನ್ ಟೆಸ್ಟ್, ಇನ್ನೂ ಕೆಲವೊಂದು ಟೆಸ್ಟ್ಗಳನ್ನೆಲ್ಲ ಬರ್ಕೊಟ್ರು. ಅದನ್ನೆಲ್ಲ ಮಾಡಿಸಿದೆ. ಲ್ಯಾಬಲ್ಲಿ ಹೋಗಿ ಮಾಡಿಸಿ ವಾಪಸ್ ನಾನು ರಿಪೋರ್ಟು ಡಾಕ್ಟ್ರಿಗೆ ತೋರಿಸ್ಬೇಕಾದ್ರೆ ಡಾಕ್ಟ್ರು ಹೇಳಿದರು, ಎಲರ್ಜಿ ಅಂಶ ಜಾಸ್ತಿ ಆಗಿದೆ, ಕಫ ಕೂಡ ಜಾಸ್ತಿ ಆಗಿದೆ, ಯೂರಿನ್ ಕೂಡ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಒಂದು 3 ಡೇಸಿದ್ದು ಟ್ಯಾಬ್ಲೆಟ್ ಹಾಕ್ತೀನಿ ನಾನು, ಇದರಲ್ಲಿ ಕಡಿಮೆ ಆಗುತ್ತೆ, ಇನ್ ಕೇಸ್ ಏನಾದರೂ ಕಡಿಮೆ ಆಗಿಲ್ಲ ಅಂತ ಅಂದರೆ ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿದರು. ನನಗೆ ಸ್ನೇಹಿತರೆ ಇದನ್ನು ಕೇಳಿ ತುಂಬಾ ನಾನು ಅಲ್ಲಿ ಬ್ಲ್ಯಾಂಕ್ ಆದೆ. ಏನು ಮಾಡೋದು ಅಂತ ದಿಕ್ಕೇ ತೋರಿಸ್ಲಿಲ್ಲ. ಅಡ್ಮಿಟ್ ಅಂತ ಆ ಪದ ಕೇಳಿದ್ರೇ ನನಗೆ ನಡ್ಕೊ ಬರುತ್ತೆ. ನನಗೆ ಸಾಕಾಗಿ ಹೋಗಿದೆ. ಸಣ್ಣ ಮಕ್ಕಳಿರುವಾಗ ನನ್ನ 2 ಮಕ್ಕಳಲ್ಲೂ ಅಷ್ಟೇ, ಇಬ್ಬರಿಗೂ ಕಫ, ಚಿಕ್ಕ ಮಕ್ಕಳಿರಬೇಕಿದ್ರೆ ಇಬ್ಬರಿಗೂ ಕಫದ್ದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಡ್ಮಿಟ್ ಮಾಡ್ತಾಯಿದ್ವಿ ನಾವು ಅವರನ್ನು. ಈ ಕಫ ಎಲ್ಲ ಜಾಸ್ತಿಯಾಗಿ ಅಡ್ಮಿಟ್ ಮಾಡೋದು, ಆ ಕಷ್ಟ ದೇವರಿಗೆ ಪ್ರೀತಿ. ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಹಾಸ್ಪಿಟಲಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದರೆ ಅದಷ್ಟೊಂದು ಸುಲಭವಾದ ಮಾತೇ ಅಲ್ಲ. ಅದನ್ನು ನೋಡಿ ಆ ಟೈಮಲ್ಲಿ ನಾನು ತುಂಬಾ ಭಯ ಪಟ್ಟಿದ್ದೆ ಅಲ್ವಾ. ಆ ಭಯ ಇವಾಗ ಕೂಡ ನನ್ನ ಮನಸ್ಸಲ್ಲೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಅಡ್ಮಿಟ್ ಅಂತ ಆ ಒಂದು ವರ್ಡ್ ಏನು ನನ್ನ ಎದುರುಗಡೆ ಯಾರಾದರೂ ಹೇಳಿದ್ರೇ ನಾನು ಸ್ವಲ್ಪ ಭಯ ಬೀಳ್ತೀನಿ. ನಾನು ಸ್ವಲ್ಪ ಭಯ ಆಯಿತು ಅಂತಲೇ ಹೇಳ್ಬೋದು. ಏನು ಮಾಡೋಣ ಅಂತ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಈ ರೀತಿ ಹೇಳಿದರು ಅಂತ. ತೊಂದರೆ ಇಲ್ಲ, ನೀನು ಕರ್ಕೊಂಡು ಹೋಗು ಮನೆಗೆ,
ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರುವ ಏನಾಗುತ್ತೆ ಅಂತ ಗೊತ್ತಾಗತ್ತಲ್ವ ಅಂತೇಳಿ ಹಸ್ಬೆಂಡ್ ಕೂಡ ಹೇಳಿದರು. ಡಾಕ್ಟ್ರು ಹೇಳಿದರು, ನೀವೇನು ಭಯ ಪಡಬೇಡಿ, 3 ಡೇಸ್ಗೆ ನಾನು ಟ್ಯಾಬ್ಲೆಟ್ ಹಾಕಿದ್ದೀನಿ. ಆ 3 ಡೇಸಲ್ಲಿ ಕಡಿಮೆ ಆಗುತ್ತೆ. ಇದು ಒಂದು 90% ಕಡಿಮೆ ಆಗುತ್ತೆ. ಇನ್ ಕೇಸ್ ಏನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಮಾತ್ರ ಅಡ್ಮಿಟ್ ಮಾಡುವ ಅಂತ ಹೇಳಿದರು. ಓಕೆ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹಾಗೆ ಮನೆಗೆ ಬಂದು ಟ್ಯಾಬ್ಲೆಟ್ ಕೊಟ್ಟೆ ಸ್ನೇಹಿತರೆ. ಎಷ್ಟೇ ಟ್ಯಾಬ್ಲೆಟ್ ಕೊಟ್ಟರು ರಾತ್ರಿ ಪೂರ್ತಿ ಅವಳಿಗೆ ಒಂದು ಸ್ವಲ್ಪನೂ ಜ್ವರ ಕಡಿಮೆ ಆಗಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆದಂತಹ ಜ್ವರ ರಾತ್ರಿ ಪೂರ್ತಿ ಅದೇ ರೀತಿ ಒಂದೇ ರೀತಿಯಲ್ಲಿ ಜ್ವರ ಬರ್ತಾಯಿತ್ತು. ನಾವು ನೋಡಿ ಎಷ್ಟು ಒಂದು ಟೆನ್ಷನ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ, ನೈಟ್ ಪೂರ್ತಿ ಜ್ವರ ಸ್ವಲ್ಪನೂ ಕಡಿಮೆ ಆಗಲ್ಲ. ಇವಾಗ ಎಲ್ಲ ಏನಂತ ಹೇಳಿದರೆ ಟ್ಯಾಬ್ಲೆಟ್ ಕೊಟ್ಟು ಕೂಡಲೇ ಮಕ್ಕಳಿಗೆ ಜ್ವರ ಕಡಿಮೆ ಆಗುತ್ತೆ ಅಲ್ವಾ, ಬೆವರ್ತಾರೆ, ಕಡಿಮೆ ಆಗುತ್ತೆ. ಮತ್ತೆ ಸ್ಟಾರ್ಟ್ ಆದರೂ ಕೂಡ ಒಂದು ಸಲಕ್ಕೆ ಕಡಿಮೆ ಆಗುತ್ತೆ. ಇವಳಿಗೆ ಹಾಗೆ ಅಲ್ಲ, ಬೆಳಿಗ್ಗೆಯಿಂದ ಶುರುವಾದ ಜ್ವರ ಕಡಿಮೆನೇ ಆಗಿಲ್ಲ, ರಾತ್ರಿ ಪೂರ್ತಿ ಬರ್ತಾಯಿತ್ತು. ನಂತರ ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಿಗ್ಗೆಯಿಂದ ಅವಳಿಗೆ ಒಂದು 8:30 ಹೊತ್ತಿಗೆ ಅವಳಿಗೆ ಜ್ವರ ಕಡಿಮೆ ಆಗ್ತಾ ಬಂತು. ಟ್ಯಾಬ್ಲೆಟ್ ಎಲ್ಲ ಬೇಗ ಕೊಟ್ಟಿದ್ದೆ ನಾನು, ತಿಂಡಿ 6:30ಗೆ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೆ. ನಂತರ ಒಂದು 8:30 ಹೊತ್ತಿಗೆ ಕಡಿಮೆ ಆಗ್ತಾ ಬಂತು. ಹಾಗೆ ಕಡಿಮೆ ಆದಂತಹ ಜ್ವರ ಮತ್ತೆ ವಾಪಸ್ಸು ಬರಲಿಲ್ಲ ಅಂತಲೇ ಹೇಳ್ಬೋದು. ಇವಾಗ ತೊಂದರೆ ಇಲ್ಲ. ಇವತ್ತು ಸೋಮವಾರ ಹುಷಾರಿದ್ದಾಳೆ ಅಂತಲೇ ಹೇಳ್ತೀನಿ. ಸೋಮವಾರ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನಿದು. ಹುಷಾರಿದ್ದಾಳೆ, ಕೆಮ್ಮು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಹಾಗೆ ಇಲ್ಲಿ ಸೂಪ್ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಹಾಕ್ಕೊಂಡು, ಕಾರ್ನ್ ಹಾಕ್ಕೊಂಡು, ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾಯಿದ್ದೀನಿ, ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದು ಓಟ್ಸನ್ನು ಚೆನ್ನಾಗಿ ಹುರ್ಕೊಂಡು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೇಕಾದಷ್ಟು ನೀರು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂತ ಹೇಳಿದರೆ ಓಟ್ಸ್ ಹಾಕ್ಕೊಂಡಿದ್ದೀವಲ್ವ, ಸ್ವಲ್ಪ ದಪ್ಪ ಆಗುತ್ತೆ. ಇನ್ನೇನಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸೋದು ಅಷ್ಟೇ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಒಂದು ಆರೋಗ್ಯಕರವಾದಂತಹ ಸೂಪ್ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ಆವತ್ತಿನ ದಿನ ಅದು ಸೂಪ್ ಯಾವ ಥರ ಮಾಡಿದ್ದೀನೋ ಅಂದರೆ ಮಾಡೋದು ಕರೆಕ್ಟಾಗಿ ಮಾಡಿದ್ದೆ, ಬಟ್ ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಸ್ವಲ್ಪ ಕುಡ್ದಿದ್ದೆ, ಆದರೆ ಯಾವ ಥರ ಆಗಿದೆ ಅಂತಲೇ ನನಗೆ ತಲೆಗೆ ಹೋಗಿಲ್ಲ. ಅಷ್ಟು ನಾನು ಟೆನ್ಷನಲ್ಲಿದ್ದೆ ಅಲ್ವಾ, ಹಾಗಾಗಿ ಸರಿಯಾಗಿ ನನಗೆ ಅದರ ಒಂದು ಟೇಸ್ಟ್ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಮಗ ಹೇಳ್ತಾ ಇದ್ದ ತುಂಬಾ ಸೂಪರಾಗಿ ಬಂದಿದೆ ಅಂತೇಳಿ. ಇದನ್ನು ಸ್ವಲ್ಪ ಕುದಿಸಬೇಕು, ಎಲ್ಲ ಹಾಕಿಬಿಟ್ಟು ಕುದಿಸಿ ಆದ ನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ನ ವಾಪಸ್ ನಾನು ಮಿಕ್ಸಿ ಜಾರ್ನಲ್ಲಿ ಹಾಗೆ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಇದನ್ನು ಜಸ್ಟ್ ಕುದಿಸೋದಷ್ಟೇ. ಅದು ಚೆನ್ನಾಗಿರುತ್ತೆ, ಜಾಸ್ತಿ ಬೇಯಬಾರ್ದು. ತರಿತರಿಯಾಗಿ ಇರುವಂತಹ ಕಾರ್ನ್ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಲೈಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಹಾಗೆ ಇದನ್ನು ಕುದಿಸಿದ್ರೆ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲೇ, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟನ್ನು ಹಾಕಿದರೆ ಒಂದು ರುಚಿಯಾದಂತಹ ಆರೋಗ್ಯಕರವಾದಂತಹ ಸೂಪ್ ರೆಡಿ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗ್ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.